ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ NTA ನೀಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈಗ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು 18 ಅಂತಂದರೆ ಇವತ್ತಿನಿಂದ 20ನೇ ತಾರೀಕಿನ ತನಕ ನೀವು ಇದನ್ನು ಕರೆಕ್ಷನ್ ಮಾಡ್ಕೊಳ್ಬೋದು. ಸೊ ಇದು ನೀಟ್ಗೆ ಮಾತ್ರ ಸಂಬಂಧಪಟ್ಟಿದ್ದು. KCET ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ಗೆ ಮುಂದೆ ಟೈಮನ್ನು ಕೊಡ್ತಾರೆ, ಅದು ಕೊಟ್ಟಾಗ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾದರೆ ಯಾವ್ಯಾವ ಫೀಲ್ಡನ್ನು ಕರೆಕ್ಷನ್ ಮಾಡ್ಕೊಳ್ಬೋದು ಅಂತ ಕೇಳಿದರೆ, ಎಕ್ಸೆಪ್ಟ್ ರಿಮೆಂಬರ್ ಇಮೇಲ್ ID, ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ ಏನು ನೀವು ರಿಜಿಸ್ಟ್ರೇಷನ್ಗೆ ಕೊಟ್ಟಿದ್ದೀರಿ ಇವೆರಡನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಫೀಲ್ಡನ್ನು ನೀವು ಕರೆಕ್ಷನ್ ಮಾಡ್ಕೊಳ್ಬೋದು. ಯಾವುದೇ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಫೀಲ್ಡಲ್ಲಿ ನಿಮಗೆ ರಾಂಗ್ ಆಗಿದೆ ಅಂತ ಅನಿಸಿದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾದರೆ ಈ ಒಂದು ರೀತಿ ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ವೆಬ್ಸೈಟಿಗೆ ಹೋಗಬೇಕು, ಹೇಗೆ ಕರೆಕ್ಷನ್ ಮಾಡ್ಕೊಳ್ಬೇಕು ಮತ್ತು ಯಾವ್ಯಾವ ಡೌಟ್ಸ್ಗಳನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ಬರ್ತದೆ, ಇವೆಲ್ಲ ಡೌಟ್ಸ್ಗಳಿಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಿರುವಂಥದ್ದು. ಸೊ ಇದರ ಜೊತೆಗೆ ನನ್ನ ಒಂದು ಪರ್ಸ್ನಲ್ ಗೈಡೆನ್ಸ್ ನಿಮಗೆ ಏನಾದರೂ ಬೇಕು ಅಂತ ಇದ್ದರೆ ಪ್ರತಿಯೊಂದು ಹಂತದಲ್ಲೂ, ಸೊ ಎಕ್ಸಾಮಿನೇಷನ್ನಿಂದ ಹಿಡಿದುಬಿಟ್ಟು, ಅಂದರೆ ಈಗ ಅಪ್ಲಿಕೇಶನ್ ಅಂತ ಆಲ್ರೆಡಿ ಹಾಕಿಬಿಟ್ಟಿದ್ದೀರಿ, ಸೊ ಅಪ್ಲಿಕೇಶನ್ ಫಾರ್ಮಿಂದ ಹಿಡಿದುಬಿಟ್ಟು ಅಡ್ಮಿಷನ್ವರೆಗೂ. ನೀವು ಅನ್ಕೋಬೋದು ಸರ್ ನಾವೆಲ್ಲ ಮಾಡ್ತೀವಿ ಅಂತ ತಿಳಿಸಿ, ನಿಮಗೆಲ್ಲ ನಾಲೆಜ್ ಇದ್ದರೆ ಮಾಡ್ಬೋದು, ಇಲ್ಲ ಅಂತ ಏನಿಲ್ಲ. ಬಟ್ ಹಂಗಿದ್ದಾಗಲೂ ಕೂಡ ನಿಮ್ಮ ಮಕ್ಕಳ ಒಂದು ಈ ರೀತಿಯ ಅಪ್ಲಿಕೇಶನ್ ಫಾರ್ಮನ್ನು ಈ ರೀತಿ ಚಾಯ್ಸ್ ಎಂಟ್ರಿ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಮ ಕೈ ನಡುಗುತ್ತೆ, ನನಗೆ ಗೊತ್ತಿದೆ. ಯಾಕಂದರೆ ನನ್ನ ಮಗನ ಅಪ್ಲಿಕೇಶನ್ ಫಾರ್ಮ್ ಆಗಬೇಕಾದ್ರೆ ನನಗೆ ತ್ರಾಸಾಗ್ತದೆ. ಅದೇ ರೀತಿ ಸೊ ನಿಮಗೆ ಪರ್ಸ್ನಲ್ ಗೈಡೆನ್ಸನ್ನು ಕಂಪ್ಲೀಟಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಾನು ಯಾವ ರೀತಿ ಕೊಡ್ತೀನಿ, ನನಗಿರುವಂಥ ನಾಲೆಜ್ ಏನು ಅಂತ ಗೊತ್ತಾಗಬೇಕು ಅಂತ ಇದ್ದರೆ ನನ್ನ ಪ್ರೀವಿಯಸ್ 3 ರಿಂದ 4 ವರ್ಷದ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ನಿಮಗೆ ಅದರ ಬಗ್ಗೆ ಒಂದು ಐಡಿಯಾ ಬರ್ತದೆ, ರೈಟ್? ಪ್ರತಿಯೊಂದು ಹಂತದಲ್ಲೂ ನಿಮಗೆ ಏನು ಪ್ರಾಬ್ಲಮ್ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಬೆಂಗಳೂರಲ್ಲಿ ಇದಿಷ್ಟೇ ಮಾಡೋದಕ್ಕೆ ನಿಮಗೆ ಸಾವಿರಾರು ರೂಪಾಯಿಗಳನ್ನ ಚಾರ್ಜ್ ಮಾಡ್ತಾರೆ, ಅಪ್ ಟು 30,000 ತನಕ ಚಾರ್ಜ್ ಮಾಡ್ತಾರೆ, 35,000 ಚಾರ್ಜ್ ಮಾಡ್ತಾರೆ. ಬಟ್ ನಂದು ವೆರಿ ಫ್ಯೂ, ಅಂದರೆ ಬಹಳ ಕಡಿಮೆ ಅಮೌಂಟಲ್ಲಿ ನಿಮಗೆ ಕಂಪ್ಲೀಟ್ ಆದ ಗೈಡೆನ್ಸ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬೇಕು ಅಂದರೆ ಈ ನನ್ನ ನಂಬರಿಗೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಸರ್ ಐ ವಾಂಟ್ ಟು ಜಾಯಿನ್ ಅಂತೇಳಿ ನಾನು ನಿಮಗೆ ಉಳಿದಿರುವಂಥ ಡೀಟೇಲ್ಸ್ಗಳನ್ನು ಕೊಡ್ತೀನಿ, ರೈಟ್? ಸೊ ನಿಮ್ಮ ಮಕ್ಕಳು ಎಕ್ಸಾಮಿನೇಷನ್ ಬರೀತಾ ಇರೋದು ಒಂದು ಸಾರಿ ಗೊತ್ತಿರಲಿ. ಸೊ ಇದು ಬಹಳ ಇಂಪಾರ್ಟೆಂಟ್ ಘಟ್ಟ ಆಗಿರ್ತದೆ. ಇದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಬಾರ್ದು. ಓಕೆ, ಸೊ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡಿಬಿಟ್ಟು ಈ ವರ್ಷದ ರಿಸಲ್ಟ್ಗೆ ತಕ್ಕ ಹಾಗೆ ಆಪ್ಷನ್ ಎಂಟ್ರಿ ಮಾಡೋದಾಗಲಿ, ಪ್ರಿಯಾರಿಟಿ ಲೀಸ್ಟನ್ನು ರೆಡಿ ಮಾಡೋದಾಗಲಿ, ಚಾಯ್ಸ್ ಎಂಟ್ರಿ ಮಾಡೋದಾಗಲಿ, ಕಂಪ್ಲೀಟ್ ಗೈಡೆನ್ಸ್ ನನ್ನ ಕಡೆಯಿಂದ ನಿಮಗೆ ಇರ್ತದೆ. ಎಸ್, ಕಮಿಂಗ್ ಟು ದಿಸ್ ವಿಡಿಯೋ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಈ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಅದರ ಜೊತೆಗೆ ಯಾವ ವೆಬ್ಸೈಟಿಗೆ ಹೋಗಬೇಕು ಅನ್ನೋದನ್ನು ಮೊದಲು ನಾವು ನೋಡ್ಕೊಂಡು ನೋಡೋಣ. ಓಕೆ, ನೀವು ಮಾಡಬೇಕಾಗಿರೋದಿಷ್ಟೇ, exams.nta.ac.in ವೆಬ್ಸೈಟಿಗೆ ಹೋಗಿ. ಸೊ ಅಲ್ಲಿ ಹೋದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ, ಸೊ ಪಾಸ್ವರ್ಡನ್ನು ಹಾಕಿ, ಕೆಳಗೆ ಕಾಣ್ತಿರುವಂಥ ಸೆಕ್ಯೂರಿಟಿ ಪಿನ್ನನ್ನು ನೀವು ಹಾಕಿಬಿಟ್ರಿ ಅಂತ ಅಂದರೆ, ಈ ಒಂದು ಪಿನ್ನನ್ನು ಇಲ್ಲಿ ಹಾಕಿಬಿಟ್ರಿ ಅಂತ ಅಂದರೆ ಲಾಗಿನ್ ಆಗ್ತದೆ. ಲಾಗಿನ್ ಆದಮೇಲೆ ಕರೆಕ್ಷನ್ ಆಫ್ ಯುವರ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿ ಕರೆಕ್ಷನ್ನ ಮಾಡ್ಕೊಳ್ತಾ ಹೋಗಿ. ಹಾಗಾದರೆ ಈ ರೀತಿ ಕರೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಯಾವ ರೀತಿಯ ಡೌಟ್ಸ್ಗಳು ಬರ್ತದ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್, ಸೊ ಬಹಳ ಜನ ವಿದ್ಯಾರ್ಥಿಗಳು ಡೌಟ್ ಇರೋದೇನಂತಂದರೆ ಸಿಂಗಲ್ ಗರ್ಲ್ ಚೈಲ್ಡ್ ಎಸ್ ಆರ್ ನೋ ಏನು ಕೊಡಬೇಕು. ಇಲ್ಲಿ ನಾನು ಮೇಜರ್ ಇಶ್ಯೂಸ್ಗಳನ್ನ ಮಾತ್ರ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇರುವಂಥದ್ದು. ಸೊ ಸಿಂಗಲ್ ಗರ್ಲ್ ಚೈಲ್ಡ್, ಈಗ ಏನಾಗ್ತದೆ, ನಿಮಗೆ ಒಬ್ಬ ಸಿಸ್ಟರ್ ಇದ್ದಾರೆ, ನೀವು ಎಕ್ಸಾಮ್ ಏನು ಬರಿತಾ ಇದ್ದೀರಿ, ಅವರಿಗೆ ಒಬ್ಬ ಬ್ರದರ್ ಇದ್ದಾರೆ, ಅವನು ಅಣ್ಣ ಇರ್ಬೋದು ಅಥವಾ ತಮ್ಮ ಇರ್ಬೋದು, ಏನಾದರೂ ಇರ್ಬೋದು. ಓಕೆ, ಸೊ ಇಂತಹ ಕೇಸಲ್ಲೂ ಕೂಡ ಭಾಳ ಜನ ವಿದ್ಯಾರ್ಥಿ ಏನಾಗಿಬಿಡ್ತದ, ಇಲ್ಲಿ ಇರುವಂಥ ನಾನು ಪ್ರಾಕ್ಟಿಕಲ್ ಪ್ರಾಬ್ಲಮನ್ನು ಹೇಳ್ತೀನಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಸ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇದ್ದಾರೆ. ಆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಅಂದರೆ, ಸೊ ಅವರು ತಮ್ಮ ಫ್ರೆಂಡ್ಸಿನ ಅಪ್ಲಿಕೇಶನನ್ನು ನೋಡ್ತಾರೆ, ಅಥವಾ ತಮಗೆ ಗೊತ್ತಿರುವಂಥವ್ರ ಪಕ್ಕದವ್ರದ್ದು ಅಪ್ಲಿಕೇಶನ್ ನೋಡ್ತಾರೆ, ನನ್ನದ್ರಲ್ಲಿ ಏನೋ ತಪ್ಪಾಗಿದೆ ಅಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ. ಅಥವಾ ಪೇರೆಂಟ್ಸ್ಗಳು ಕೂಡ ಎಷ್ಟು ಟೆನ್ಷನ್ ಆಗಿಬಿಟ್ಟಿರ್ತಾರೆ ಅಂತಂದರೆ, ಒಂದೊಂದು ಸ್ಮಾಲ್ ಪಾಯಿಂಟಲ್ಲೂ ಕೂಡ ಟೆನ್ಷನ್ ಮಾಡ್ಕೊಳ್ಳಿ. ಆ ಟೆನ್ಷನ್ ಮಾಡ್ಕೊಳ್ಳೋದು ಇದು ಸಹಜ. ಯಾಕಂದರೆ ಫಸ್ಟ್ ಟೈಮ್ ನೀವು ಮಾಡ್ತಾ ಇದ್ದೀರಿ, ಏನೋ ಮಿಸ್ಟೇಕ್ ಆಗಿಬಿಟ್ರೆ, ಮಕ್ಕಳು ಬಹಳ ಕಷ್ಟಪಟ್ಟು ಓದ್ತಾ ಇದ್ದಾರೆ, ಸೊ ಅವರ ಒಂದು ಸೀಟ್ ಎಲ್ಲಿ ಮಿಸ್ ಆಗಿಬಿಡ್ತದನೋ ಅನ್ನೋ ಒಂದು ತಲೆ ಬಿಸಿ ಆಗಲಿ ಅಥವಾ ಒಂದು ಟೆನ್ಷನ್ ಆಗಲಿ ನಿಮಗೆ ಇದ್ದೇ ಇದೆ. ಅದು ನನಗೂ, ನನ್ನ ಮಕ್ಕಳಾದರೆ ನನಗೂ ಕೂಡ ಇರ್ತದೆ, ನಿಮಗಿರೋದು ಅದು ಸಹಜ. ಆದರೆ ಯಾವ್ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಬೇಕು, ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ಬಾರ್ದು ಅನ್ನೋದು ಗೊತ್ತಿರಬೇಕು. ಓಕೆ, ಸೊ ನೋಡಿ, ಈಗ ನೀಟ್ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್, ಅಪ್ಪನ ಹೆಸರು, ಅಮ್ಮನ ಹೆಸರು, ಡೇಟ್ ಆಫ್ ಬರ್ತ್, ಇಮೇಲ್ ಮತ್ತು ಮೊಬೈಲ್ ನಂಬರ್, ಇದಂತೂ ಆಲ್ರೆಡಿ ಆಗಿಬಿಟ್ಟಿದೆ. ಇಷ್ಟು ಕರೆಕ್ಟಾಗಿ ಇದ್ದರೆ ನೀವು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ.
ಓಕೆ. ಸೊ ಅದರ ಜೊತೆಗೆ ಇವೆಲ್ಲ ಸ್ಮಾಲ್ ಥಿಂಗ್ಸ್. ನೀವು ಸಿಂಗಲ್ ಗರ್ಲ್ ಚೈಲ್ಡ್ ನೀವು ಎಸ್ ಅಂತ ಬದಲಿ ನೋ ಅಂತ ಹಾಕಿದ್ರಿ, ನೋ ಅಂತ ಬದಲಿ ಎಸ್ ಅಂತ ಹಾಕಿದ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಸಿಂಗಲ್ ಗರ್ಲ್ ಚೈಲ್ಡ್ ಇದ್ರೆ ನಿಮಗೇನು ಕರೆದು ಸೀಟ್ ಕೊಡೋದಿಲ್ಲ NTA ದವರು. ಇದಕ್ಕೆ ಯಾವುದೇ ರೀತಿಯ ಕ್ಯಾಟಗರಿ ಇಲ್ಲ, ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಸೊ ಅದಕ್ಕೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೂ ಕೂಡ ಕರೆಕ್ಟಾಗಿ ಹಾಕಲೇಬೇಕು, ಹೌದಾ? ಸೊ ಸಿಂಗಲ್ ಗರ್ಲ್ ಚೈಲ್ಡ್ ಅಂದ್ರೇನು? ಸಿಂಗಲ್ ಗರ್ಲ್ ಚೈಲ್ಡ್ ಅಂತಂದರೆ ನಿಮ್ಮ ಪೇರೆಂಟ್ಸಿಗೆ, ಅಪ್ಪ ಮತ್ತು ಅಮ್ಮನಿಗೆ ಓನ್ಲಿ ಒನ್ ಚೈಲ್ಡ್ ಶುಡ್ ಬಿ ದೇರ್ ಆ್ಯಂಡ್ ದಟ್ ಶುಡ್ ಬಿ ಗರ್ಲ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸಿಂಗಲ್ ಗರ್ಲ್ ಚೈಲ್ಡ್ ಅಂದರೆ ಸೊ ನಿಮಗೆ ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ಬಟ್ ಒಂದೇ ಹೆಣ್ಮಗು ಇದೆ ಮನೇಲಿ ಅಂದರೆ ನೀವು ಸಿಂಗಲ್ ಗರ್ಲ್ ಚೈಲ್ಡ್ ಆಗೋದಿಲ್ಲ. ಸಿಂಗಲ್ ಗರ್ಲ್ ಚೈಲ್ಡ್ ಮೀನಿಂಗ್ ಏನಂತಂದರೆ ನಿಮ್ಮ ಅಪ್ಪ ಅಮ್ಮನಿಗೆ ನೀವೊಬ್ಬರೇ ಇರಬೇಕು, ಗರ್ಲ್ ಚೈಲ್ಡ್ ನೀವೊಬ್ಬರೇ ಇರಬೇಕು, ನಿಮಗೆ ಅಕ್ಕ ತಮ್ಮ ಅಣ್ಣ ತಂಗಿ ಯಾರೂ ಇರಬಾರ್ದು. ದಿಸ್ ಈಸ್ ದ ಮೀನಿಂಗ್ ಆಫ್ ಸಿಂಗಲ್ ಗರ್ಲ್ ಚೈಲ್ಡ್. ಅದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಿಂಗಲ್ ಗರ್ಲ್ ಚೈಲ್ಡ್ ನಿಮಗೆ ಅಂದರೆ ಪೇರೆಂಟ್ಸ್ಗೆ ಒಂದೇ ಮಗು ಇದ್ದು ಆ ಮಗು ಹೆಣ್ಣು ಮಗು ಆಗಿದ್ದರೆ ಮಾತ್ರ ನೀವು ಎಸ್ ಅಂತ ಕೊಡಿ. ಉಳಿದಿರುವಂಥ ಎಲ್ಲ ಕೇಸಲ್ಲಿ ನೋ ಅಂತ ಕೊಟ್ಟು ಮುಂದೋಗಿ. ಒಂದೊಮ್ಮೆ ಎಸ್ ಅಂತ ಕೊಡೋಲ್ಲಿ ನೋ ಅಂತ ಕೊಟ್ಟು, ನೋ ಅಂತ ಕೊಡೋಲ್ಲಿ ಎಸ್ ಅಂತ ಕೊಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗಿದ್ದು ಸರ್ ನಾನು ಕರೆಕ್ಟ್ ಆದದ್ದನ್ನೇ ಫಿಲ್ ಮಾಡಬೇಕು ಅಂತ ಇದ್ದರೆ, ಸೊ ಸಿಂಗಲ್ ಗರ್ಲ್ ಚೈಲ್ಡ್ ಮೀನ್ಸ್ ಯುವರ್ ಪೇರೆಂಟ್ಸ್ ಶುಡ್ ಹ್ಯಾವ್ ಓನ್ಲಿ ಒನ್ ಚೈಲ್ಡ್, ದಟ್ ಚೈಲ್ಡ್ ಶುಡ್ ಬಿ ಗರ್ಲ್ ಚೈಲ್ಡ್. ಒಂದು ಹೆಣ್ಮಗು ಜೊತೆಗೆ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ಬರೋದಿಲ್ಲ. ಓನ್ಲಿ ಒನ್ ಚೈಲ್ಡ್ ದಟ್ ಶುಡ್ ಬಿ ಗರ್ಲ್ ಚೈಲ್ಡ್. ಆವಾಗ ಮಾತ್ರ ನೀವು ಸಿಂಗಲ್ ಗರ್ಲ್ ಚೈಲ್ಡನ್ನು ಎಸ್ ಅಂತ ಕೊಡಿ. ಇದರ ಜೊತೆಗೆ ಬಹಳ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಸರ್ ಕೋಡ್ 2 ಕೊಟ್ಬಿಟ್ಟಿದ್ದೀನಿ, 3 ಕೊಟ್ಬಿಟ್ಟಿದ್ದೀನಿ, 1 ಕೊಟ್ಟಿಸಿ. 1 ಅಂತೂ ಪ್ರಾಬ್ಲಮೇ ಇಲ್ಲ. ಫ್ರೆಷರ್ ಅಂತ ಬಂದಾಗ ಆಟೋಮೆಟಿಕಲಿ 1 ಅಂತ ಬರ್ತದೆ. 2 ಕೊಟ್ಟಿದ್ದೀನಿ, 3 ಕೊಟ್ಟಿದ್ದೀನಿ, ಏನು ಮಾಡೋದು ಅಂತ ಇದ್ದರೆ, ಸೊ ಆಲ್ರೆಡಿ ನಾನು ಕೋರ್ಸ್ ಬಗ್ಗೆ ವಿಡಿಯೋವನ್ನು ಮಾಡಿದ್ದೀನಿ. ನೀವೇನಾದರೂ ರಿಪೀಟರ್ಸ್ ಆಗಿದ್ದು CBSE ICSE ಅದರ್ ದ್ಯಾನ್ ಕರ್ನಾಟಕ ಬೋರ್ಡ್ ಆಗಿದ್ದರೆ 2 ಅನ್ನು ಕೊಡಿ. ಕರ್ನಾಟಕ ಬೋರ್ಡ್ ರಿಪೀಟರ್ ಆಗಿದ್ದರೆ 3 ಅನ್ನು ಕೊಡಿ ಅಂತೇಳಿ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದೊಮ್ಮೆ ಈಗ 2 ಬದಲಿ 3 ಕೊಟ್ಟರೆ, 3 ಬದಲಿ 2 ಕೊಟ್ಟರೆ, ಹಾಗಾದ್ರೆ ಅಪ್ಲಿಕೇಶನ್ ಫಾರ್ಮ್ ಕ್ಯಾನ್ಸಲ್ ಮಾಡಿಬಿಡ್ತಾರ? ನಿಮಗೆ ಎಕ್ಸಾಮಿನೇಷನ್ ಬರೆಯೋದಕ್ಕೆ ಕೊಡೋದೇ ಇಲ್ವಾ? ಏನೂ ಇಲ್ಲ, ಏನೇನೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ನನ್ನ ಒಂದು 5 ರಿಂದ 6 ವರ್ಷಗಳ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ. ಆ ಎಕ್ಸ್ಪೀರಿಯನ್ಸ್ಗೆ ಅದು ರೆಸ್ಪೆಕ್ಟ್ ಕೊಟ್ಟು ನನ್ನ ಮಾತನ್ನು ಕೇಳಿ. ಏನೂ ಪ್ರಾಬ್ಲಮ್ ಇಲ್ಲ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇನ್ನು ಎರಡನೇದಾಗಿ ಭಾಳ ಜನ ವಿದ್ಯಾರ್ಥಿಗಳು ಏನು ಅನ್ಕೋಬಿಟ್ಟಿದ್ದಾರೆ ಅಂತಂದರೆ, ನಂದು ಕರ್ನಾಟಕದಲ್ಲಿ 2A ಇದೆ, 2B ಇದೆ, 3A ಇದೆ, 3B ಇದೆ, ಇನ್ ಸಮ್ ಕೇಸ್ ಕ್ಯಾಟಗರಿ 1 ಕೂಡ ಇದೆ, ನಾನು OBCಯಲ್ಲಿ ಬರ್ತೀನಿ ಅಂತ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. SC ST ಇದ್ದರೆ ಪ್ರಾಬ್ಲಮ್ಮೇ ಇಲ್ಲ. ಕರ್ನಾಟಕದಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಏನು SC ST ಕ್ಯಾಟಗರಿ ಇದೆ ಅದೇ ಕ್ಯಾಟಗರಿ ಸೆಂಟ್ರಲ್ ಲೀಸ್ಟಲ್ಲೂ ಕೂಡ SC STಯಲ್ಲೇ ಬರ್ತದೆ. ಬಟ್ OBC ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನಿಮ್ಮ ಕ್ಯಾಟಗರಿ ಕರ್ನಾಟಕದಲ್ಲಿ 3A ಇರಬಹುದು. ಆದರೆ ನೀವು ಸೆಂಟ್ರಲ್ ನೀಟ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಾದ್ರೆ ಸೆಂಟ್ರಲ್ OBC ಲೀಸ್ಟಲ್ಲಿ ನಿಮ್ಮ ಹೆಸರು ಇರೋದಿಲ್ಲ. ಸೊ ಯು ವಿಲ್ ಕಮ್ ಅಂಡರ್ ಜನರಲ್ ಮೆರಿಟ್. ಗೊತ್ತಿರಲಿ, ಜನರಲ್ ಮೆರಿಟ್. ಇಲ್ಲೂ ಕೂಡ ಏನಾಗ್ಬಿಡ್ತದೆ, ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಇರ್ತಾರೆ, ನಿಮಗೆ ಬೇಕಾದಾಗ ಕಾಲ್ ಮಾಡೋದಕ್ಕಾಗೋದಿಲ್ಲ, ಅವ್ರಿಗೆ ಬೇಕಾದಾಗ ಅವ್ರು ಕಾಲ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ರೂಲ್ಸ್ ಇರ್ತದೆ, ಹೌದಾ? ಸೊ ಅಂಥ ಕೇಸಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳು, ಪಕ್ಕದವ್ರದ್ದು ನೋಡ್ತಾರೆ. ಸೊ ಅವ್ರದ್ದು 3A ಇದೆ. 3A ಅಲ್ಲಿ ಎಲ್ಲದೂ ಅಂತ ಅಲ್ಲ. ಈಗ 3Aದಲ್ಲಿ ಕೆಲವೊಂದು ಕಾಸ್ಟ್ಗಳಿರ್ತದೆ. ಸೊ ಆ ಕಾಸ್ಟ್ಗಳು ಸೆಂಟ್ರಲ್ OBC ಲೀಸ್ಟಲ್ಲಿ ಬರೋದೇ ಇಲ್ಲ. ಅಂಥವ್ರು ಜನರಲ್ ಮೆರಿಟ್ ಅಂತಲೇ ಹಾಕಬೇಕು. ಯಾಕಂತಂದರೆ ಒಂದೊಮ್ಮೆ ನಿಮಗೆ ಒಳ್ಳೆ ಸ್ಕೋರ್ ಬಂತು 670, ನೀವು ಏಮ್ಸಲ್ಲಿ ಅಪ್ಲಿಕೇಶನ್ ಹಾಕ್ತೀರಿ, ಏಮ್ಸಲ್ಲಿ ಸಿಗುವಂಥ ಚಾನ್ಸ್ ಇದೆ. ಅಂಥ ಕೇಸಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ OBC ಅಂತ ಕೊಟ್ಬಿಡ್ತೀರಿ, 100 ರೂಪಾಯಿ ಕಡಿಮೆ ಪೇ ಮಾಡಿಬಿಟ್ಟಿರ್ತೀರಿ. OBC ಅಂತ ಕೊಟ್ಟ ಮೇಲೆ ನಿಮಗೆ ಸೆಂಟ್ರಲ್ OBC ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದೆಯಾ ನೋಡ್ಕೊಳ್ಬೇಕು. ನೀವು ಹೇಳ್ಬೋದು ಮತ್ತೆ, ಸರ್ ಇಲ್ಲ ಸರ್ ನನ್ನ ಹತ್ರ ಕರ್ನಾಟಕದ 3A ಸರ್ಟಿಫಿಕೇಟ್ ಇದೆ, 3B ಇದೆ, 2A ಇದೆ, 2B ಇದೆ. ಸೊ 2A 2B 3A 3 ಕರ್ನಾಟಕ ಸರ್ಟಿಫಿಕೇಟ್ಸ್ ಏನಿದೆ ಅದು OBC ಸರ್ಟಿಫಿಕೇಟ್ಸ್ ಅಲ್ಲ. ಗೊತ್ತಿರಲಿ, ನಮ್ಮ ಕರ್ನಾಟಕದ ಕಾಸ್ಟ್ ಸರ್ಟಿಫಿಕೇಟಿಗೆ 5 ವರ್ಷ ವ್ಯಾಲಿಡಿಟಿ ಇರ್ತದೆ. OBC ಸರ್ಟಿಫಿಕೇಟ್ಸ್ಗೆ ಇರೋದು ಒಂದೇ 1 ವರ್ಷ ವ್ಯಾಲಿಡಿಟಿ. ಗೊತ್ತಿರಲಿ, ಓನ್ಲಿ 1 ಇಯರ್ ವ್ಯಾಲಿಡಿಟಿ ವಿಲ್ ಬಿ ದೇರ್. ಸೊ ಅದಕ್ಕೆ ಸೆಂಟ್ರಲ್ OBCಯಲ್ಲಿ ನಿಮ್ಮ ಹೆಸರು ಬರ್ತದೋ ಇಲ್ಲೋ, ನಿಮ್ಮ ಕಾಸ್ಟ್ ಹೆಸರು. ಈಗ ಫಾರ್ ಎಕ್ಸಾಂಪಲ್ ಬಹಳ ಜನ 3B ಇದ್ದಾರೆ, ವೀರಶೈವ ಲಿಂಗಾಯತ ಅಂತ ಇದೆ, ಹೌದಾ? ವೀರಶೈವ ಲಿಂಗಾಯತ ಅಂತ ಇದೆ. ವೀರಶೈವ ಲಿಂಗಾಯತದವರು ನಿಮಗೆ ಕರ್ನಾಟಕದಲ್ಲಿ ನಿಮಗೆ 3B ಸರ್ಟಿಫಿಕೇಟ್ ಸಿಗ್ತದೆ. ನೀವು ಸೆಂಟ್ರಲ್ OBCಯಲ್ಲಿ ಜನರಲ್ ಮೆರಿಟ್ ಆಗ್ತೀರಿ, ಗೊತ್ತಿರಲಿ. ಯು ಕಾಂಟ್ ಪುಟ್ ಇಟ್ ಆಸ್ OBC.
ನೀವು ಹೇಳ್ಬೋದು ಸರ್ ನಾನು ಕರ್ನಾಟಕ ಸರ್ಟಿಫಿಕೇಟ್ ನಾನು ಒ ಬಿ ಸಿ ಹಾಕ್ತೀನಿ. ಒ ಬಿ ಸಿ ಹಾಕಿ ಪ್ರಾಬ್ಲಮ್ ಇಲ್ಲ, ನೀವು ಮುಂದೆ ಕರ್ನಾಟಕದ 85% ಸೀಟ್ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ನೀವೇನಾದರೂ ಆಲ್ ಇಂಡಿಯಾ ಲೆವೆಲ್ ಥ್ರೂ ಎಲ್ಲಾದರೂ ಸೀಟ್ ತೊಗೋತೀರಿ ಅಥವಾ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಲೆವೆಲ್ ಥ್ರೂ ಅಥವಾ ಏಮ್ಸಲ್ಲಿ ಒಳ್ಳೆ ಸ್ಕೋರ್ ಬಂದು ತೊಗೋತೀರಿ ಅಂತ ಅಂದಾಗ ಆವಾಗ ನಿಮ್ಮ ಹತ್ತಿರ ಒ ಬಿ ಸಿ ಸರ್ಟಿಫಿಕೇಟ್ ಇರಬೇಕಾಗ್ತದೆ, ಗೊತ್ತಿರಲಿ. ಇಲ್ಲಿ NTA ಏನು ನೀಟ್ ಅಪ್ಲಿಕೇಶನನ್ನು ಕರೆದಿದ್ದಾರೆ, ಇದು ಒಂದು ಎಲ್ಲರೂ ಬರಿಬೇಕಾದಂಥ ಒಂದು ಎಕ್ಸಾಮ್. MBBS ಅಥವಾ BDS ಏನೇ ಮೆಡಿಕಲ್ ಮಾಡಬೇಕಂದ್ರೂ ಕೂಡ. ಆಮೇಲೆ ಏನು ಮಾಡ್ತಾರೆ, ಪ್ರತಿಯೊಂದು ಸ್ಟೇಟ್ಗಳು ತಮ್ಮ 85% ಕೋಟಾಗೆ ಇವರ ಮಾರ್ಕ್ಸನ್ನು ತಗೊಂಡು ರ್ಯಾಂಕ್ಸನ್ನು ತಗೊಂಡು ಕೌನ್ಸಿಲಿಂಗನ್ನು ಮಾಡ್ತಾರೆ. ಹಿಂಗಿದ್ದಾಗ ನೀವು ಸ್ಟೇಟಲ್ಲಿ ಯಾವ ಕಾಸ್ಟ್ ಬರ್ತದ 2A 2B 3A 3B ನೀವು ಅದನ್ನು ಹಾಕಿ ನಡೆದು ಬಿಡ್ತದೆ. ಯಾಕಂದರೆ ಸ್ಟೇಟಲ್ಲಿ ಹಾಕಿದ್ದು ಕನ್ಸಿಡರ್ ಮಾಡ್ತಾರೆ. ಬಟ್ ನೀವೇನಾದರೂ 15% ಏಮ್ಸ್ ಆಗಿರ್ಬೋದು ಅಥವಾ ಜಿಪ್ಮರ್ ಆಗಿರ್ಬೋದು ಒಂದು ಒಳ್ಳೆಯ ಮಾರ್ಕ್ಸ್ 670+ ಸ್ಕೋರ್ ಮಾಡಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಸೊ ಹಂಗೆ ಮಾಡಿದಾಗ ನೀವೇನಾದರೂ ನಿಮ್ಮ ಕಾಸ್ಟ್ ಒ ಬಿ ಸಿಯಲ್ಲಿ ಬರದೇ ಇದ್ದರೂ ನೀವು ಒ ಬಿ ಸಿ ಅಂತ ಹಾಕಿದರೆ, ನಿಮಗೇನಾದರೂ ಒ ಬಿ ಸಿಯಲ್ಲಿ ಸೀಟ್ ಅಲಾಟ್ ಮಾಡಿದರೆ ನಿಮ್ಮ ಸೀಟನ್ನು ಮುಟ್ಟುಗೋಲು ಹಾಕ್ಕೊಳ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ನಿಮ್ಮನ್ನು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡೋದಿಲ್ಲ. ಅಂದರೆ ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಾಸ್ಟ್ ಕರ್ನಾಟಕದಲ್ಲಿ ಯಾವುದೇ ಇರಲಿ, ಸೆಂಟ್ರಲ್ ಒ ಬಿ ಸಿಯಲ್ಲಿ ಬಂದರೆ ಮಾತ್ರ ಒ ಬಿ ಸಿ ಎಸ್ ಅಂತ ಹಾಕಿ, ಅದರ್ವೈಸ್ ಪುಟ್ ಒ ಬಿ ಸಿ ನೋ ಜನರಲ್ ಮೆರಿಟ್ ಎಸ್ ಆ್ಯಂಡ್ ಫಿಲ್. ಆಲ್ರೆಡಿ ನೀವು ಫಸ್ಟ್ ಟೈಮ್ ಹಾಕಿದರೆ ಈಗ ಕರೆಕ್ಷನಲ್ಲಿ ಇನ್ನೂ ₹100 ಎಕ್ಸ್ಟ್ರಾ ಏನಿರ್ತದೆ ಅದನ್ನು ಪೇ ಮಾಡಿ ಕಂಪ್ಲೀಟ್ ಮಾಡಿ. ಭಾಳ ಜನ ಫಾರ್ ಎಕ್ಸಾಂಪಲ್ ಈಗ 3Aಯಲ್ಲಿ ರೆಡ್ಡಿ ಕಾಸ್ಟ್ ಅಂತ ಇದೆ, ಓನ್ಲಿ ರೆಡ್ಡಿ ಕಾಸ್ಟ್ ಅಂತ ಇದೆ. ಸೊ ರೆಡ್ಡಿ ಕಾಸ್ಟ್ ಬರೋದು 3Aದಲ್ಲಿ, ಬಟ್ ರೆಡ್ಡಿ ಕಾಸ್ಟು ಸೆಂಟ್ರಲ್ ಒ ಬಿ ಸಿಯಲ್ಲಿ ಇಲ್ಲ. ಈ ನನ್ನ ವಿಡಿಯೋವನ್ನು ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿಗಳು ನೋಡೋದಿಲ್ಲ, ಅವರಿಗೇನು ಗೊತ್ತಿರೋದಿಲ್ಲ. ಪಾಲಕರು ದಯವಿಟ್ಟು ಈ ವಿಡಿಯೋವನ್ನು ನೋಡಿದಾಗ ಅರ್ಥ ಮಾಡ್ಕೊಳ್ಳಿ, ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಈ ರೆಡ್ಡಿ ಕಾಸ್ಟ್ ಏನಿದೆ ಸೆಂಟ್ರಲ್ ಒ ಬಿ ಸಿಯಲ್ಲಿ ಬರೋದಿಲ್ಲ, ವೀರಶೈವ ಲಿಂಗಾಯತ ಸೆಂಟ್ರಲ್ ಒ ಬಿ ಸಿಯಲ್ಲಿ ಬರೋದಿಲ್ಲ. ಹಾಗಿದ್ದಾಗ ನೀವು ಜನರಲ್ ಮೆರಿಟ್ ಅಂತಲೇ ಅಪ್ಲಿಕೇಶನ್ ಹಾಕಬೇಕು. ಒ ಬಿ ಸಿ ಅಂತ ಹಾಕಿದ್ರೆ ಏನಾದ್ರು ಮಿಸ್ಟೇಕ್ ಆಗ್ತದ? ಮಿಸ್ಟೇಕ್ ಯಾವಾಗ ಆಗ್ತದ? ನೀವು 15% ಕೋಟಾದಲ್ಲಿ ಸೀಟ್ ಪಾರ್ಟಿಸಿಪೇಟ್ ಮಾಡಿದಾಗ. ಸ್ಟೇಟಲ್ಲಿ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ನಾನು ಹೇಳೋದು ಕರೆಕ್ಷನ್ ಮಾಡ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ಹಾಕಿ, ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಗೊತ್ತಿದ್ದು ಯಾಕೆ ತಪ್ಪು ಮಾಡ್ಲಿಕ್ಕೆ ಹೋಗ್ತೀರಿ, ಹೌದಾ? ಅದಕ್ಕೆ ಹಾಗಾದ್ರೆ ಸೆಂಟ್ರಲ್ ಒ ಬಿ ಸಿಯಲ್ಲಿ ನನ್ನ ಹೆಸರು ಬರ್ತದೋ ಇಲ್ಲೋ ಹೇಗೆ ಗೊತ್ತಾಗಬೇಕು? ನನ್ನ ಹತ್ರ ಒಂದು PDF ಇದೆ. ಆ PDF ಅನ್ನು ನಾನು ನನ್ನ ಕೌನ್ಸಿಲಿಂಗ್ ಗೈಡೆನ್ಸಲ್ಲಿ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಆ ಒಂದು PDF ಅನ್ನು ಕಳಿಸ್ಕೊಡ್ತೀನಿ. ಸೊ ನೀವು ನೋಡ್ಕೊಳ್ಳಿ. ಉಳಿದವರು ಏನಾದರೂ ಬೇಕು ಅಂತ ಇದ್ದರೆ ನಿಮಗೆ ಸೆಂಟ್ರಲ್ ಒ ಬಿ ಸಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಬ್ಸೈಟಲ್ಲಿ ಸಿಗ್ತದೆ. ದಯವಿಟ್ಟು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದು ಯಾವುದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ ಇದೇ ನಾನು ಹೇಳಿರುವಂಥ ಒಂದು PDF. ಈ ಒಂದು PDF ಅಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ ಯಾವ ಕಾಸ್ಟ್ ನಿಂದು ಅಂಥೇಳಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾನು ನಿಮಗೆ ಸೆಂಟ್ರಲ್ ಇಲ್ಲಿ ಕಂಟ್ರೋಲ್ F ಅಂತ ಹೊಡೆದು ನೋಡಿ ವೀರಶೈವ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಎಂಟರ್ ಅಂತ ಹೊಡೆದು ತೋರಿಸ್ತೀನಿ. ನಾನು ನಿಮಗೆ ಎಂಟರ್ ಅಂತ ಹೊಡೀರಿ, ನಿಮ್ದು ಅದನ್ನು ಸರ್ಚೆ ಮಾಡೋದಿಲ್ಲ ಇದು, ಹೌದಾ? ಸೊ ಸರ್ಚೆ ಮಾಡೋದಿಲ್ಲ ಅಂದರೆ ನಿಮ್ಮ ಕಾಸ್ಟ್ ಇದರಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್ ರೆಡ್ಡಿ ಅಂತ ತೋರಿಸ್ತೀನಿ ನಾನು. ನೋಡಿ ರೆಡ್ಡಿ ನೋ ರಿಸಲ್ಟ್ ಫೌಂಡ್ ಅಂತ ಇದೆ. ಸೊ ಹಾಗಾದರೆ ಸರ್ ಲಿಂಗಾಯತ್ ಅಂತ ಹೊಡೆದ್ರೆ ಲಿಂಗಾಯತ್ ಅಂತಂದರೆ ಒಂದು ಒ ಬಿ ಸಿಯಲ್ಲೂ ಕೂಡ ಒಂದು ಲಿಂಗಾಯತ್ ಇದೆ. ಎಲ್ಲ ಲಿಂಗಾಯತ್ತು ಬರೋದಿಲ್ಲ. ನೋಡಿ ಲಿಂಗಾಯತ್ ಮೇಧರ್ ಅಂತ ಇದೆ, ಹೌದಾ? ಲಿಂಗಾಯತ್ ಮೇಧರ್ ಹೌದಾ? ನಿಮ್ಮದು ನೋಡ್ಕೊಳ್ಳಿ. ಬರೀ ಲಿಂಗಾಯತ್ ಅಂತ ಇದ್ಬಿಟ್ರೆ ನೀವು ಒ ಬಿ ಸಿಯಲ್ಲಿ ಬರೋದಿಲ್ಲ. ಲಿಂಗಾಯತ್ ಮೇಧರ್ ಅಂತ ಇದ್ದೀರಾ ನೋಡ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ನೆಕ್ಸ್ಟ್ ನೋಡಿ ಅಗಸ ಲಿಂಗಾಯತ್ ಅಂತ ಇದೆ, ಅದು ಹೌದಾ ನೋಡ್ಕೊಳ್ಳಿ. ಇಲ್ಲ ಗುರವ ಲಿಂಗಾಯತ್ ಗುರವ ಅಂತ ಇದೆ, ಅದು ಹೌದಾ ನೋಡ್ಕೊಳ್ಳಿ. ಇಲ್ಲ ಲಿಂಗಾಯತ್ ಮಾಲ್ಗಾರ್ ಅಂತ ಇದೆ. ಈ ರೀತಿ ಹಂಡ್ರೆಡ್ಸ್ ಆಫ್ ಕ್ಯಾಟಗರೀಸ್ ಇದೆ. ಇದು ಕರ್ನಾಟಕದ ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ನಾಲೆಜ್ ಇಟ್ಕೊಂಡು ನೀವು ಆ ಒಂದು ಕ್ಯಾಟಗರಿಯನ್ನು ಎಸ್ ಆರ್ ನೋ ಅಂತ ಕೊಡಿ. ಇಲ್ಲ ಅಂತಂದರೆ ಈ ಒಂದು PDF ಅಲ್ಲಿ ಅದನ್ನು ಸರ್ಚ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ಇತ್ತು ಅಂತ ಅಂದರೆ ನೀವೀಗ ಎಸ್ ಅಂತ ಕೊಡ್ಬೋದು. ಸೊ ನಿಮ್ಮ ಹತ್ರ ಅಪ್ಲಿಕೇಶನ್ ಅಂದರೆ ನಿಮ್ಮ ಹತ್ರ ಆ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೂ ಕೂಡ ಇನ್ನೂ ಟೈಮ್ ಇದೆ. ತಹಶೀಲ್ದಾರ್ ಆಫೀಸಿಗೆ ಹೋಗಿ ಆ ಒಂದು ಅಪ್ಲಿಕೇಶನ್ ಮಾಡ್ಕೊಂಡು ಬನ್ನಿ. ಬಟ್ ಕಂಡೀಷನ್ ಏನಂದರೆ ಲೆಸ್ ದ್ಯಾನ್ 8 lakh rupees ಇನ್ಕಮ್ ಇದ್ದರೆ ಮಾತ್ರ ನಿಮಗೆ ಒ ಬಿ ಸಿಯನ್ನು ಕೊಡುತ್ತಾರೆ, ಗೊತ್ತಿರಲಿ. ಓಕೆ, 5 years ವ್ಯಾಲಿಡಿಟಿ, 1 year ಮಾತ್ರ ವ್ಯಾಲಿಡಿಟಿ ಇರ್ತದೆ. ಲೆಸ್ ದ್ಯಾನ್ 8 lakh ಇನ್ಕಮ್ ನಿಮ್ದು ಇರಬೇಕು ಅಷ್ಟೇ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಕಾಸ್ಟಿಗೆ ಸಂಬಂಧಪಟ್ಟಂತಹ ಡೌಟನ್ನು ನಾನು ನಿಮಗೆ ಹೇಳಿರುವಂಥದ್ದು.
ರೈಟ್. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಕಾಸ್ಟ್ ಸೆಂಟ್ರಲ್ OBCಯಲ್ಲಿ ಬಂದರೆ ಮಾತ್ರ ಹಾಕಿ. ಕರ್ನಾಟಕದಲ್ಲಿ 2A 2B 3A 3B ಕ್ಯಾಟಗರಿ 1 ಇದೆ ಅಂತೇಳಿ ನೀವು OBCಯನ್ನು ಹಾಕಬೇಡಿ. ಹಂಗೆ ಹಾಕಿದರೆ ಸೆಂಟ್ರಲಲ್ಲಿ 15% ಕೋಟಾದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಕೌನ್ಸಿಲಿಂಗಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತದೆ. ನಿಮ್ಮ ಅಪ್ಲಿಕೇಶನ್ ಏನು ನಿಮಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ಬಹಳ ಕ್ಲಿಯರು, ಜನರಲ್ ಮೆರಿಟ್ ಅಂತ ಹಾಕಿ ಮುಂದೋಗಿ. ಕರ್ನಾಟಕದಲ್ಲಿ ಎನಿವೇ ನಿಮಗೇನು ಕರ್ನಾಟಕದಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇದೆ, ಕರ್ನಾಟಕದ KE ಅಪ್ಲಿಕೇಶನಲ್ಲಿ ಯಾವ್ದು ಹಾಕಿದ್ದೀರಿ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಯಾಕೆ ವರಿ ಮಾಡ್ಕೋತೀರಿ, ರೈಟ್? ಎಸ್. ಮೂರನೇದು CBSE ಮಾರ್ಕ್ಸ್ ಕಾರ್ಡ್ ಇಶ್ಯೂ. ಸೊ ಭಾಳ ಜನ ವಿದ್ಯಾರ್ಥಿಗಳಿಗೆ ಇದೊಂದು ಡೌಟ್ ಇದೆ. ನಾವೊಂದು ಕ್ಲಿಯರ್ ಮಾಡಿಬಿಡ್ತೀನಿ ಇಲ್ಲಿ. CBSE ಮಾರ್ಕ್ಸ್ ಕಾರ್ಡ್ ಇಶ್ಯೂದಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು CBSE ಮಾತ್ರ. ಕರ್ನಾಟಕದವ್ರಿಗೆ ಪ್ರಾಬ್ಲಮ್ ಇಲ್ಲ, ICSEದವರಿಗೂ ಪ್ರಾಬ್ಲಮ್ ಇಲ್ಲ. CBSEಯಲ್ಲಿ ಮಾತ್ರ ಏನಾಗ್ತದೆ ಅಂತಂದರೆ ಕೆಲವೊಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ, 5 ಸಬ್ಜೆಕ್ಟ್ ಇದೆ. ಕೆಲವೊಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ 5 ಸಬ್ಜೆಕ್ಟ್ ಇದೆ. ಕೆಲವೊಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ 6 ಸಬ್ಜೆಕ್ಟ್ ಇರ್ತದೆ. ನೋಡಿ 6 ಸಬ್ಜೆಕ್ಟ್, ಇಲ್ಲಿ 5 ಇರ್ತದೆ, ಇಲ್ಲಿ ಎಡಿಷ್ನಲ್ ಸಬ್ಜೆಕ್ಟ್ ಅಂತ ಬರೆದುಬಿಟ್ಟು ಇನ್ನೊಂದು ಇರ್ತದೆ. ಸೊ ಭಾಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ 5 ಸಬ್ಜೆಕ್ಟ್ ಕನ್ಸಿಡರ್ ಮಾಡಿ 500 ಅಂತ ಮಾಡಿಬಿಟ್ಟು ಈ 500ಗೆ ಎಷ್ಟು ಮಾರ್ಕ್ಸ್ ಅಂತೇಳಿ ಇವನ್ನ ಪೂರ್ತಿ ಆ್ಯಡ್ ಮಾಡಿಬಿಟ್ಟು ಪರ್ಸಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಇನ್ನು ಕೆಲವೊಂದಷ್ಟು ವಿದ್ಯಾರ್ಥಿಗಳು 6 ಕನ್ಸಿಡರ್ ಮಾಡಿ 600ಗೆ ಎಷ್ಟು ಅಂತೇಳಿ ನೀವು ಕನ್ಸಿಡರ್ ಮಾಡಿ ಹಾಕ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳೋದು, ನೀವು 500 ಅಂತ ಹಾಕಿ ಇವು 5 ಕನ್ಸಿಡರ್ ಮಾಡಿ ಆದರೂ ಹಾಕಿ, 600 ಅಂತ ಹಾಕಿ ಇವು 6 ಕನ್ಸಿಡರ್ ಮಾಡಿ ಆದರೂ ಹಾಕಿ, ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ನಿಮ್ಮ ಅಪ್ಲಿಕೇಶನ್ ಏನೋ ರಾಂಗ್ ಆಗಿದೆ ಅಂತ ಎಲ್ಲೂ ಕ್ಯಾನ್ಸಲ್ ಆಗೋದಿಲ್ಲ. ಇದು ಯಾವ ರೀತಿಯಲ್ಲೂ ನಿಮ್ಮ ಅಪ್ಲಿಕೇಶನ್ಗೆ ಪ್ರಾಬ್ಲಮ್ ಕೊಡೋದಿಲ್ಲ. ಬಟ್ ನಾನು ಹೇಳೋದೇನು, ಇಷ್ಟು ವರ್ಷದ ಅನುಭವದಲ್ಲಿ ನನಗಿರುವಂತಹ ಒಂದು ಮಾತನ್ನು ನಾನು ನಿಮಗೆ ಹೇಳೋದೇನಂತಂದರೆ, ಅನುಭವದ ಮಾತು, ಇಲ್ಲಿ 6 ಕೊಟ್ಟಾಗ ನೀವೇನು ರಾಂಗ್ ಆಗ್ತಾ ಇಲ್ಲ ಅಲ್ವಾ? ರಾಂಗ್ ಆಗ್ತಾ ಇಲ್ಲ. ನಿಮ್ಮ ಸರ್ ನೀವು ಹೇಳ್ಬೋದು, ಸರ್ ನಂದು 6th ಸಬ್ಜೆಕ್ಟ್ ಕನ್ಸಿಡರ್ ಮಾಡಿಬಿಟ್ರೆ ನಂದು ಪರ್ಸೆಂಟೇಜ್ ಒಂದು 5% ಕಡಿಮೆ ಆಗಿಬಿಡ್ತದೆ ಅಂತೇಳಿ. ಪರ್ಸೆಂಟೇಜ್ 5% ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೋ, ನಿಮಗೆ ಏನು ಯಾರು ರ್ಯಾಂಕ್ ಕೊಡ್ತಾ ಇದ್ದಾರೆ ಈ ಒಂದು ಪರ್ಸೆಂಟೇಜ್ ಬೇಸ್ ಮೇಲೆ? ಹೌದಾ? ಈ ಪರ್ಸೆಂಟೇಜ್ ಬೇಸ್ ಮೇಲೆ ನಿಮಗೆ ಯಾವ ರ್ಯಾಂಕನ್ನು ಕೊಡ್ತಾ ಇಲ್ಲ. ಬಟ್ ನೀವು ಯಾವಾಗ ಕರೆಕ್ಷನ್ ಯಾವಾಗ ಕರೆಕ್ಟ್ ಇರ್ತೀರಿ ಅಂತ ಅಂದರೆ, 6 ಸಬ್ಜೆಕ್ಟ್ ಇದೆ ಅಲ್ವಾ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ, 6 ಸಬ್ಜೆಕ್ಟ್ ಮೆನ್ಷನ್ ಮಾಡಿದಾರಲ್ವಾ, 6 ಸಬ್ಜೆಕ್ಟನ್ನು ಹಾಕಿ 600 ಅಂತ ಹಾಕಿ ಅಲ್ಲ, ಏನು ಪ್ರಾಬ್ಲಮ್ ಆಗ್ತದೆ? ಸೊ ಇದರಲ್ಲೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಪಾಪ ಇಲ್ಲೂ ಕೂಡ ಪೇರೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅಂದರೆ ಪೇರೆಂಟ್ಸ್ಗಳು ಟೆನ್ಷನ್ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳು ಯಾವುದೋ ಹಾಸ್ಟೆಲ್ ಇರ್ತಾರೆ, ಅವರಿಗೆ ಏನು ಮಾಡ್ತಾರೆ, ಅವರು ಪಕ್ಕದವ್ರದ್ದು ಅಪ್ಲಿಕೇಶನ್ ನೋಡ್ತಾರೆ, ಒಂದು 6 ಸಬ್ಜೆಕ್ಟ್ ಇತ್ತು ಬಟ್ 500 ಹಾಕಿದ್ದಾರೆ, ಸೊ ನಮ್ಮದು 500 ಆಗಬೇಕು. ಹಾಗಿರೋದಿಲ್ಲ. ನೀವು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು 600 ಅಂತ ಹಾಕಿ 6 ಸಬ್ಜೆಕ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಪರ್ಸಂಟೇಜ್ ಹಾಕಿ. ನೀವು ಟೋಟಲ್ ಮಾಡಿ ಹಾಕಿಬಿಟ್ಟು ಪರ್ಸೆಂಟೇಜ್ ಆಟೋಮೆಟಿಕಲಿ ಬಂದುಬಿಡ್ತದೆ. ಯಾರಿಗೆ 5 ಸಬ್ಜೆಕ್ಟ್ ಇದೆ, ಬೇರೆ ಆಪ್ಷನ್ನೇ ಇಲ್ಲ, 5 ಸಬ್ಜೆಕ್ಟ್ ಹಾಕ್ತಾರೆ, 500ಕ್ಕೆ ಹಾಕ್ತಾರೆ. ನೀವು 6 ಸಬ್ಜೆಕ್ಟ್ ಇದೆ 600ಕ್ಕೆ ಹಾಕಿ, ರೈಟ್? ಸೊ ನಂದೇನೋ ತಪ್ಪಾಗಿಬಿಟ್ಟಿದೆ ಅನ್ನೋದು ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ತದೆ. ಎಡಿಟಿಂಗ್ ಮಾಡ್ಕೊಳ್ಳಿ, ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಅದನ್ನು ಮಾಡಲೇ ಇದ್ದರೂ ಪರವಾಗಿಲ್ಲ, ಮಾಡಿದರೂ ಪರವಾಗಿಲ್ಲ. ಮಾಡಿದರೆ ಇವು 5 ಸಬ್ಜೆಕ್ಟ್ ಕನ್ಸಿಡರ್ ಮಾಡಿ ಹಾಕಬೇಕು. 600 ಮಾಡಿದರೂ ಕೂಡ ಏನೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಹಾಕಿರೋದು ಕರೆಕ್ಟೇ ಇದೆ. ಇದು CBSE ಮಾರ್ಕ್ಸ್ ಕಾರ್ಡ್ ಬಗ್ಗೆ ಇರುವಂಥ ಒಂದು ಇಶ್ಯೂ. ಸೊ ಅದನ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಇನ್ನು PU ಟು ರೋಲ್ ನಂಬರ್ ಇಶ್ಯೂ. ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು 2 ಲಕ್ಷ ವಿದ್ಯಾರ್ಥಿಗಳು ಫ್ರೆಷರ್ಸ್ ನೀಟ್ ಎಕ್ಸಾಮಿನೇಷನ್ನ ಬರಿತಾ ಇದ್ದಾರೆ. ಅವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಅಂತ ಅಂದರೆ, ಇಷ್ಟು ದಿನ ಏನು ಅಪ್ಲಿಕೇಶನ್ ಫಾರ್ಮನ್ನು ಹಾಕಬೇಕಿತ್ತು, ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದಾಗ ಈ ಒಂದು ನಂಬರನ್ನು ಹಾಕಿಬಿಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 2023 JJ 0354 ಸ್ಟೂಡೆಂಟ್ ನಂಬರ್ ಏನಿತ್ತು ಅದನ್ನ ಹಾಕಿಬಿಟ್ಟಿದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ ಎಲ್ಲರೂ ಹರಿಬರಿಯಲ್ಲಿ, ಸರ್ ಇಲ್ಲ ಸರ್ ಅದು ರಾಂಗ್ ಆಗಿದೆ, ಈಗ ನನಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ, ಎಕ್ಸಾಮಿನೇಷನ್ ಮುಗಿದಿದೆ, ಇಲ್ಲ ಈ ನಂಬರ್ನೇ ಚೇಂಜ್ ಮಾಡಿ, ಈ ನಂಬರ್ನೇ ಹಾಕಿ ಅಂತೇಳಿ ಎಲ್ಲರೂ ಕೂಡ, ಅಂದರೆ ನೀವು ಅಂದ್ಕೊಳ್ತಾ ಇರುವಂಥದ್ದು ಅಥವಾ ಸೈಬರ್ ಕೆಫೆಗೆ ಹೋಗಿ ನೀವು ಹೇಳ್ತಿರುವಂಥದ್ದು. ನನ್ನ ಒಂದು ಗ್ರೂಪಲ್ಲಿ ಇರೋರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇದರ ಕ್ಲಾರಿಟಿ ಏನು ಗೊತ್ತಿರಲಿ. ಫಸ್ಟ್ ಆಫ್ ಆಲ್, ಸ್ಟೂಡೆಂಟ್ ನಂಬರ್ ನೀವು ಏನೇ ಹಾಕಿದರೂ ದೆರ್ ಈಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಸ್ಟೂಡೆಂಟ್ ನಂಬರ್ ಏನೇ ಹಾಕಿದರೂ ನೋ ಪ್ರಾಬ್ಲಮ್ ಎಟ್ ಆಲ್. ಯಾಕೆ ಅಂತ ಅಂದರೆ, ನಿಮ್ಮ ಏನೂ ಇನ್ಫಾರ್ಮೇಷನ್ನು ಈ ಒಂದು ನಂಬರಿನಿಂದ ವಿದ್ಯಾರ್ಥಿಗಳೇ NTA ತಗೊಳ್ಳೋದಿಲ್ಲ. ಆಲ್ರೆಡಿ ನೀವು ಸ್ಟೂಡೆಂಟ್ ನಂಬರ್ನ ಹಾಕಿದ್ದೀರಾ, ಏನೋ ಹರಿಬರಿ ಮಾಡೋದಕ್ಕೆ ಹೋಗಿ ನಂಬರ್ನ ಚೇಂಜ್ ಮಾಡಬೇಕು ಅಂತೇಳಿ ಸೊ ಭಾಳ ತಲೆ ಕೆಡಿಸ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಯಾರು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದಾರೆ ಅವ್ರಿಗೆ ನಾನು ಹೇಳೋದಿಷ್ಟೇ, ನೀವು ಈ ನಂಬರನ್ನು ಹಾಕಿದರೆ ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು
ಪ್ರಿಪರೇಷನ್ ಏನಿದೆ ಮುಂದಿನ ಎಕ್ಸಾಮಿಗೆ CET ಇರ್ಬೋದು, ನೀಟ್ ಇರ್ಬೋದು, ಅದಕ್ಕೆ ಕಂಟಿನ್ಯೂ ಮಾಡಿ. ಈ ಒಂದು ವಿಷಯದ ಬಗ್ಗೆ ನಿಮ್ಮ ತಲೆ ಕೆಡಿಸ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಇಯರ್ಲು ಕೂಡ ಇದೇ ಆಗಿದೆ. ಫಸ್ಟ್ ಇಯರಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಈ ಸ್ಟೂಡೆಂಟ್ ನಂಬರ್ ಕೊಟ್ಟಿರೋದಿಲ್ಲ, ರೋಲ್ ನಂಬರ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 253063 ಅಂತೇಳಿ. ಈ ನಂಬರ್ನ ಬದಲಾಗಿ ಸ್ಟೂಡೆಂಟ್ ನಂಬರ್ ಹಾಕಿಬಿಟ್ಟಿರ್ತೀರಿ ನೀವು ಫಸ್ಟ್ PUC ಡೀಟೇಲ್ಸನ್ನು ಕೇಳಿದಾಗ. ಹಾಗಾದ್ರೆ ಏನಾದ್ರು ಮಿಸ್ಟೇಕ್ ಇದೆಯಾ? ಏನೂ ಮಿಸ್ಟೇಕ್ ಇಲ್ಲ. ನೀವು ಯಾವುದೋ ಒಂದು ಡಮ್ಮಿ ನಂಬರ್ ಕೊಡ್ತಾ ಇಲ್ಲ. ಈ ಹಾಲ್ ಟಿಕೆಟಲ್ಲಿ ನೋಡಿ ಈ ನಂಬರು ಇದೆ, ಇದು 11 ಡಿಜಿಟ್ ನಂಬರ್ ಇದೆ, ಹೌದಾ? 11 ಡಿಜಿಟ್ ನಂಬರ್ ಇದೆ, ಈ ನಂಬರು ಇದೆ, ಸ್ಟೂಡೆಂಟ್ ನಂಬರು ಇದೆ. ಸರ್ ಈ ನಂಬರ್ ತೆಗೆದು ಈ ನಂಬರ್ ಹಾಕಿದ್ರೆ ಏನೋ ಪ್ರಾಬ್ಲಮ್ ಆಗ್ತದೆ? ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸರ್ ಈ ನಂಬರ್ನ ಹಾಕಲಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆಗ್ತದೆ? ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ ನಾ ಹೇಳ್ತಾ ಇದ್ದೀನಿ ಅಂತಂದರೆ, 2 ಲಕ್ಷ ಜನ ಫ್ರೆಷರ್ಸ್ ಇರೋರು, ನೀಟ್ ಬರೆದಿರೋ ಅಂಥವ್ರು, ಈ 2 ಲಕ್ಷ ಜನ ಈಗ ಲಾಗಿನ್ ಆಗಿಬಿಟ್ಟು ಆ ಸ್ಟೂಡೆಂಟ್ ನಂಬರ್ ತೆಗೆದು 11 ಡಿಜಿಟ್ ಹಾಲ್ ಟಿಕೆಟಲ್ಲಿರೋ ನಂಬರ್ನ ಹಾಕೋದಕ್ಕೆ ಹೋದ್ರಿ ಅಂತಂದರೆ ವೆಬ್ಸೈಟ್ ಎಲ್ಲಾದರೂ ಕ್ರ್ಯಾಶ್ ಆಗಿಬಿಟ್ಟಿತ್ತು ಅಂತ ನನ್ನ ಒಂದು ಹೆದರಿಕೆ ಅಷ್ಟೇ. ಹಾಗಂತೇಳಿ ಹಾಕಿದ ಪ್ರಾಬ್ಲಮ್ ಇದೆಯಾ? ಅದೂ ಇಲ್ಲ. ಹಾಕದೇ ಇದ್ರೂ ಪ್ರಾಬ್ಲಮ್ ಇಲ್ಲ. ಸೊ ಅಂದರೆ ಅದಕ್ಕೆ ಬಹಳ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಿರೋವಂಥದ್ದು. ಈ 11 ಡಿಜಿಟ್ನಾದರೂ ಹಾಕಿ ಅಪ್ಲಿಕೇಶನ್. ಈಗ ನಿಮಗೆ ಹಾಲ್ ಟಿಕೆಟ್ ಇದೆ, ಎಕ್ಸಾಮ್ ಬರೆದಿದ್ದೀರಿ, ಇದೇ ನಿಮ್ಮ ಹತ್ರ ನಂಬರು ಹಾಕಿ. ಆದರೆ ಈ 3 ದಿವಸದಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇರೋಬ್ಬರೋ ಕೆಲಸ ಎಲ್ಲ ಬಿಟ್ಟು ಇದರಿಂದ ನಿಲ್ಲೋದು ಬೇಡ. ಸೊ ನಿಮ್ಮ ಹತ್ರ ಅವೈಲೇಬಿಲಿಟಿ ಇದೆ ಅಂದರೆ ಹಾಕಿ. ಇಲ್ಲ ಸ್ಟೂಡೆಂಟ್ ನಂಬರ್ ಏನು ಹಾಕಿದ್ದೀರಿ ನೀವು ಫಸ್ಟ್ PUCಗೆ ಮತ್ತು ಸೆಕೆಂಡ್ PUCಗೆ ಸೇಮ್ ಹಾಕಿರ್ತೀರಿ, ಅಥವಾ ರೋಲ್ ನಂಬರ್ ಒಂದು ಬೇರೆ ಹಾಕಿರ್ತೀರಿ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಯಾವುದೇ ನಂಬರ್ ಹಾಕಿದರೂ ಕೂಡ ಎನಿ ನಂಬರ್ ಯು ಕ್ಯಾನ್ ಪುಟ್, ನೋ ಪ್ರಾಬ್ಲಮ್ ಎಟ್ ಆಲ್. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ 100 ರೂಪೀಸ್ ಬಾಂಡ್ ಪೇಪರ್ ನನ್ನ ಹತ್ರ ತೊಗೊಂಡು ಬನ್ನಿ, ಧಾರವಾಡದಲ್ಲಿ ಇರ್ತೀನಿ ನಾನು. ಓಕೆ, 100 ರೂಪೀಸ್ ಬಾಂಡ್ ಪೇಪರ್ ತೊಗೊಂಡು ಬನ್ನಿ. ನನ್ನ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಅಪ್ಲಿಕೇಶನ್ ಅಂತೇಳಿ ನಾನು ಬರೆದು ಸೈನ್ ಮಾಡಿಕೊಡ್ತೀನಿ. ಮುಂದೆ ಅದನ್ನ ತೊಗೊಂಡು ನೀವು ಕೋರ್ಟಿಗೆ ಹೋಗ್ಬೋದು ನನ್ನ ವಿರುದ್ಧ. ಏನು ವರಿ ಮಾಡ್ಕೋಬೇಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಭಾಳ ಟೆನ್ಷನ್ ಮಾಡಿಕೊಂಡು ಮುಂದೆ ನೀಟ್ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡೋದು ಬಿಟ್ಟು ಇದನ್ನು ಮಾಡ್ತಾ ಇದ್ದಾರೆ. ಪಾಲಕರು ಅದು ಇದು ಅಂಥೇಳಿ ಭಾಳ ತಲೆಗೆಡ್ಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಹಾಕಿರೋದು ಕರೆಕ್ಟೇ ಇದೆ ಸ್ಟೂಡೆಂಟ್ ನಂಬರು, ಅಥವಾ ಸ್ಟೂಡೆಂಟ್ ನಂಬರ್ ಬದಲಿಗೆ ಏನೋ 001 ಅಂತ ಹಾಕಿದ್ರು ಏನೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ರೈಟ್? ಇಲ್ಲ ಸರ್ ನನ್ನ ಹತ್ರ 11 ಡಿಜಿಟ್ ಇದೆ, ನಾನು ಅದನ್ನೇ ಹಾಕ್ತೀನಿ, ಹಾಕೇಬೇಕು. ಸೊ ಹಾಕಿ. ಓಕೆ, ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ, ಹಾಕದೇ ಇದ್ರೂ ಪ್ರಾಬ್ಲಮ್ ಇಲ್ಲ ಅನ್ನೋದು ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಓಕೆ, ರಿಮೆಂಬರ್. ಇನ್ನು ಇಮೇಲ್ ID ಫಸ್ಟ್ ಲೆಟರ್ ಕ್ಯಾಪಿಟಲ್ ಬಂದುಬಿಟ್ಟಿದೆ ಸರ್, ಏನು ಮಾಡೋದು? ಸೊ ಏನು ಮಾಡೋ ಅವಶ್ಯಕತೆಯೂ ಇಲ್ಲ, ಏನು ಮಾಡೋಕ್ಕೂ ಬರೋದು ಇಲ್ಲ. ನೀವು ಬೇಕಾದ್ರೆ ಲಾಗಿನ್ ಆಗಿ ನೋಡಿ. ಲಾಗಿನ್ ಆದಾಗ ಅಲ್ಲಿ ನಿಮ್ಮ ಇಮೇಲ್ ID ಕರೆಕ್ಟೇ ಇರ್ತದೆ. ಇಮೇಲ್ ID ಕರೆಕ್ಟ್ ಇರೋದಕ್ಕೇ ಅದು ವೆರಿಫೈ ಆಗಿದೆ, ಗೊತ್ತಿರಲಿ. ವೆರಿಫೈ ಅಂತಂದರೆ ನಿಮಗೆ ಇಮೇಲಿಗೆ OTP ಬಂದಿದೆ, ನೆನಪಿದೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅಂದಮೇಲೆ ಇದು ಕರೆಕ್ಟೇ ಇದೆ, ಯಾಕೆ ವರಿ ಮಾಡ್ಕೋತೀರಿ? ನಾವೇನು ಮಾಡಿಬಿಡ್ತೀವಿ, ಸಣ್ಣ ಸಣ್ಣ ವಿಷಯಕ್ಕೆ ದೊಡ್ಡದಾಗಿ ವರಿ ಮಾಡ್ಕೊಂಡ್ಬಿಡ್ತೀವಿ. ಯಾವ ದೊಡ್ಡ ವರಿ ಮಾಡ್ಕೊಳ್ಳೋಂಥ ವಿಷಯ ಇದೆ ಅದನ್ನು ಬಿಟ್ಬಿಡ್ತೀವಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಇದು ಕರೆಕ್ಟೇ ಇದೆ. ಎಲ್ಲ 25 ಲಕ್ಷ ವಿದ್ಯಾರ್ಥಿಗಳು ಏನು ಎಕ್ಸಾಮಿನೇಷನ್ ಫಾರ್ಮನ್ನು ಫಿಲ್ ಮಾಡಿದರೆ ಅವು ಎಲ್ಲ ವಿದ್ಯಾರ್ಥಿಗಳ ಫಸ್ಟ್ ಲೆಟರ್ ಇಂದ ಮೇನ್ ಇಮೇಲ್ ID ಕ್ಯಾಪಿಟಲ್ಲೇ ಬಂದಿದೆ, ನಿಮಗೊಂದೇ ಬಂದಿಲ್ಲ. ಅದಕ್ಕೆ ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 5 ಇಶ್ಯೂ ಬಗ್ಗೆ ಹೇಳಿದ್ದೀನಿ. 5 ಇಶ್ಯೂ ಮೇಜರ್ ಅಂತ ನನಗನ್ಸಿದ್ದು, ಭಾಳ ಡೌಟ್ ಬಂದಿರೋದು ಅಂತೇಳಿ. ಸೊ ಅದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಇದು ಮೀರಿನೂ ಕೂಡ ನೀವು ರೋಲ್ ನಂಬರ್ನ ಚೇಂಜ್ ಮಾಡಬೇಕು, ಅಥವಾ CBSE 6 ಸಬ್ಜೆಕ್ಟ್ ಇದ್ದವ್ರನ್ನ 5 ಸಬ್ಜೆಕ್ಟ್ ಹಾಕ್ತೀನಿ, ನಿಮಗೆ ಬಿಟ್ಟಂಥ ವಿಷಯ. ನೀವು 5 ಆದರೂ ಹಾಕಿ, 6 ಆದರೂ ಹಾಕಿ, ನಿಮ್ಮ ಅಪ್ಲಿಕೇಶನ್ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮನ್ನು ಅನುಭವಿಸೋದಿಲ್ಲ. ಇಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದೀರಿ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಪೇರೆಂಟ್ಸ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ನಿಮ್ಮ ನೇಮ್ ಸ್ಪೆಲ್ಲಿಂಗ್ ಕರೆಕ್ಟ್ ಇರಬೇಕು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇರಬೇಕು, ಸೊ ಮೇಲ್ ID ಮತ್ತು ಫೋನ್ ನಂಬರ್ ಕರೆಕ್ಟ್ ಇರಬೇಕು. ಸೊ ನೀವು ಹಾಕಿರುವಂಥ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇರುವಂತಹ ದಾಖಲೆಯಲ್ಲಿ ಅದು ಇರಬೇಕು ಅಷ್ಟೇ. ಯಾವುದೋ ಒಂದು ರೋಲ್ ನಂಬರ್ ನೀವು ರಾಂಗ್ ಹಾಕ್ತಾ ಇಲ್ಲ, ನಿಮ್ಮ ಫ್ರೆಂಡ್ಸ್ದು ಹಾಕ್ತಾ ಇಲ್ಲ, ನೀವು ಸ್ಟೂಡೆಂಟ್ ನಂಬರ್ ಹಾಕ್ತಾ ಇದ್ದೀರಿ. ಸ್ಟೂಡೆಂಟ್ ನಂಬರ್ ಬದಲು ರೋಲ್ ನಂಬರ್ ಹಾಕ್ತೀರಿ, ರೋಲ್ ನಂಬರ್ ಬದಲು ಸ್ಟೂಡೆಂಟ್ ನಂಬರ್ ಹಾಕ್ತೀರಿ. ಕೋಡ್ 2 ಕೋಡ್ 3 ಏನೇನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ಅಪ್ಲಿಕೇಶನ್ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದನ್ನು ಹೇಳೋದಕ್ಕೆ ಸ್ವಲ್ಪ ಲಾಂಗ್ ಆಯಿತು ವಿಡಿಯೋ, ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ನಿಮಗೆ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ಬೇಕಾಗಿತ್ತು, ಅದರ ಜವಾಬ್ದಾರಿ ನಂದು. ಸೊ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.